ತುಳುನಾಡಿನಲ್ಲಿ ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್. ಕಾಂತಾರದ ಬಗ್ಗೆ ದೈವ ಯಾವುದೇ ಅಭಯದ ನುಡಿ ನೀಡಿಲ್ಲ. ದೈವದ ನುಡಿ ಕುರಿತು ದೈವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಈಗಾಗಲೇ ಹಲವು ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ. ಕೆಲವೊಂದು ರೀತಿಯಲ್ಲಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ದೈವದ ವೇಷಭೂಷಣವನ್ನ ತೊಟ್ಟು ಅದೇ ರೀತಿಯಾಗಿ ನಡವಳಿಕೆಯನ್ನ ಮಾಡ್ತಿದ್ದಾರೆ, ಅನುಕರಣೆಯನ್ನ ಮಾಡ್ತಿದ್ದಾರೆ. ಕಾಂತಾರ ಚಿತ್ರದ ಬಳಿಕ ದೈವಗಳ ಅನುಕರಣೆ ಜಾಸ್ತಿ ಆಗ್ತಾ ಇದೆ, ಅಪಹಾಸ್ಯ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಕಾಂತಾರ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ದೈವ ಒಂದು ನುಡಿಯನ್ನ ನುಡಿದಿತ್ತು ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿತ್ತು. ಆ ದೈವದ ನುಡಿ ಕುರಿತು ದೈವಸ್ಥಾನದ ಆಡಳಿತ ಮಂಡಳಿ ಈಗ ಸ್ಪಷ್ಟನೆ ಕೊಟ್ಟಿದೆ. ಕಾಂತಾರ ಚಿತ್ರದ ಬಳಿ ದೈವಗಳ ಅನುಕರಣೆ, ಅಪಹಾಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ತುಳುನಾಡಿನ ದೈವಾರಾಧಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೆಲವರು ಪಿಲ್ಚಂಡಿ ದೈವದ ಬಳಿ ಇದರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಆಗ ಹುಚ್ಚು ಕಟ್ಟಿದವರನ್ನ ಹುಚ್ಚು ಕಟ್ಟಿಸುತ್ತೇನೆ, ಹಣವನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ ಅಂತ ದೈವ ನುಡಿದಿತ್ತು. ಈ ನುಡಿಯ ವಿಚಾರವೇ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದಿದ್ದು. ಕಾಂತಾರದ ಬಗ್ಗೆ ದೈವದ ನುಡಿ ಅನ್ನುವ ರೀತಿಯಲ್ಲಿ ಮಾತುಗಳು ಬಿಂಬಿತ ಆಗಿತ್ತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೈವಸ್ಥಾನ ಆಡಳಿತ ಮಂಡಳಿ ಒಂದು ಸ್ಪಷ್ಟನೆ ಕೊಟ್ಟಿದೆ. ಇಲ್ಲಿ ದೈವ ನುಡಿದಿದ್ದು ಯಾವುದೇ ಚಲನಚಿತ್ರದ ಬಗ್ಗೆ ಆಗಿರ್ಲಿ, ಚಲನಚಿತ್ರ ತಂಡದ ಬಗ್ಗೆ ಆಗ್ಲಿ ದೈವ ನುಡಿದಿಲ್ಲ. ಸದ್ಯ ಮೂಡಿರುವ ಗೊಂದಲಕ್ಕೆ ದೈವ ದೇವರ ಆಡಳಿತ ಮಂಡಳಿ ಹೊಣೆಗಾರರಲ್ಲ ಅಂತ ಹೇಳಿ ಇದೀಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ಮಂಗಳೂರು ತಾಲೂಕಿನಲ್ಲಿರುವಂತಹ ಪಡುಪೆರಾರ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಪಿಲಿಚಾಮುಂಡಿಯ ಹತ್ರ ಒಂದು ಪ್ರಶ್ನೆಯನ್ನ ಕೇಳಲಾಗತ್ತೆ. ಈ ರೀತಿಯಾಗಿ ದೈವದ ಅನುಕರಣೆ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಗೆ ಅಪಹಾಸ್ಯ ಮಾಡಿದ ವಿಚಾರಕ್ಕೆ ದೈವ ಒಂದು ನುಡಿಯನ್ನ ನುಡಿದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಪಿಲಿಚಂಡಿ ದೈವವೇ ನುಡಿದಿದೆ, ಕಾಂತಾರ ಚಿತ್ರತಂಡದವರ ಬಗ್ಗೆ ಈ ಮಾತು ಹೇಳಲಾಗಿತ್ತು ಅನ್ನುವಂತಹ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಇದೀಗ ಆಡಳಿತ ಮಂಡಳಿ ಕೊಟ್ಟಂತಹ ಸ್ಪಷ್ಟನೆ ಏನು? ಹಾಗಾದ್ರೆ ಯಾರಿಗೆ ಆ ನುಡಿಯನ್ನ ನುಡಿದಿದ್ದು? ನವಿತಾ, ಕಾಂತಾರ ಚಾಪ್ಟರ್ 1 ನಲ್ಲಿ ಸಾಕಷ್ಟು ದೈವಗಳ ಬಗ್ಗೆ ಅವಹೇಳನ ಮಾಡಲಾಗಿದೆ, ಅದನ್ನ ತಪ್ಪಾಗಿ ಚಿತ್ರಿಸಲಾಗಿದೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿತ್ತು. ತುಳುನಾಡಿನ ಹಲವು ದೈವಾರಾಧಕರು ಬೇರೆ ಬೇರೆ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದೈವಾರಾಧನಾ ಸಂರಕ್ಷಣಾ ವೇದಿಕೆ ಪಡುಪೆರಾರದಲ್ಲಿರುವಂತಹ ಬಲವಂಡಿ ಮತ್ತು ಪಿಲಿಚಂಡಿ ದೈವಸ್ಥಾನದಲ್ಲಿ ಒಂದು ರೀತಿಯಾಗಿ ನಿವೇದನೆಯನ್ನು ಮಾಡಿಕೊಂಡಿತ್ತು. ಅಲ್ಲಿ ಸೇವೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿನ ಕೆಲವು ಯುವಕರು ಬಂದು ದೈವದ ಬಳಿ ಒಂದು ನಿವೇದನೆ ಮಾಡಿಕೊಂಡಿದ್ರು, ಈ ರೀತಿಯಾಗಿ ಅಪಚಾರಗಳು ಆಗ್ತಾ ಇದೆ ಅಂತೇಳಿ. ಆಗ ದೈವ ಒಂದು ಅಭಯವನ್ನ ಕೂಡ ನಿಟ್ಟಿತ್ತು. ಆದ್ರೆ ಆ ಬಳಿಕ ಆದಂತಹ ಬೆಳವಣಿಗೆ ಬಗ್ಗೆ ಈಗ ಆ ದೈವಸ್ಥಾನದ ಆಡಳಿತ ಮಂಡಳಿಗ ಸ್ಪಷ್ಟನೆ ಕೊಟ್ಟಿರುವಂತದ್ದು. ದೈವ ಆ ಸಂದರ್ಭದಲ್ಲಿ ಕಾಂತಾರದ ಚಿತ್ರದ ಬಗ್ಗೆ ಉಲ್ಲೇಖ ಮಾಡಿ ಅಥವಾ ರಿಷಬ್ ಶೆಟ್ಟಿ ಅವರನ್ನ ಉಲ್ಲೇಖ ಮಾಡಿ ಯಾವುದೇ ಹೇಳಿಕೆಯನ್ನ ಕೊಟ್ಟದ್ದಲ್ಲ. ಯುವಕರು ಬಂದು ಇಲ್ಲಿ ನಿವೇದನೆ ಮಾಡುವಂತಹ ಸಂದರ್ಭದಲ್ಲಿ ಅಭಯದ ನುಡಿಯನ್ನ ಕೊಟ್ಟಿರುವಂತದ್ದು. ಅದು ಪಿಲಿಚಂಡಿ ಅಥವಾ ಬಲವಂಡಿ ದೈವ ಅಂತಲ್ಲ, ತುಳುನಾಡಿನಲ್ಲಿರುವಂತಹ ಎಲ್ಲ ದೈವಗಳಿಗೂ ಅಷ್ಟೇ. ಏನಾದ್ರೂ ಕಷ್ಟ ಅಥವಾ ಮನವಿಯನ್ನ ದೈವದ ಮುಂದೆ ಹೇಳಿದ್ರೆ ಅಭಯನ್ನ ಕೊಡುವಂತದ್ದು ಇಲ್ಲಿನ ದೈವಗಳಿಗೆ ಇರುವಂತಹ ಶ್ರೇಷ್ಠವಾದ ಶಕ್ತಿ. ಅದೇ ಕೆಲಸವನ್ನ ಆ ಕ್ಷೇತ್ರದಲ್ಲಿ ಕೂಡ ಮಾಡಲಾಗಿದೆ. ಆದ್ರೆ ಅಲ್ಲಿಂದ ಹೊರಬಂದಂತ ಕೆಲ ಯುವಕರು ಮಾಧ್ಯಮಗಳಿಗೆ ತಪ್ಪಾಗಿ ಹೇಳಿದ್ದಾರೆ. ಕಾಂತಾರ ಚಿತ್ರದ ಬಗ್ಗೆ ದೈವ ಈ ರೀತಿಯಾಗಿ ಹೇಳಿದೆ ಎಂಬ ಹೇಳಿಕೆಗಳನ್ನ ಮಾಧ್ಯಮಗಳಿಗೆ ಹೇಳಿದ್ದಾರೆ ಎಂಬ ಸ್ಪಷ್ಟೀಕರಣದ ಲೆಟರ್ ಅಲ್ಲಿ ಅವರು ಉಲ್ಲೇಖ ಮಾಡಿರುವಂತದ್ದು. ಹಾಗಾಗಿ ಅವರ ಹೇಳಿಕೆಗೂ ಇಲ್ಲಿನ ದೈವಸ್ಥಾನದ ಆಡಳಿತ ಮಂಡಳಿಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ. ಮತ್ತು ಈ ದೈವ ಹೇಳಿರುವಂತದ್ದು ಕಾಂತಾರ ಚಿತ್ರದ ಬಗ್ಗೆ ಅಲ್ಲ, ಚಿತ್ರದ ನಟನ ಬಗ್ಗೆ ಕೂಡ ಅಲ್ಲ. ದೈವ ಹೇಳಿರುವಂತದ್ದು ಅಲ್ಲಿನ ಕೆಲ ಯುವಕರು ಬಂದಂತಹ ನಿವೇದನೆಗಾಗಿ ಅವರು ಅಭಯವನ್ನ ಕೊಟ್ಟಿರೋದಷ್ಟೇ. ಯಾವುದೇ ರೀತಿಯಾಗಿ ಚಿತ್ರತಂಡಕ್ಕೆ ದೈವ ಯಾವುದೇ ವಿಚಾರವನ್ನ ಹೇಳಿಲ್ಲ ಅಂತೇಳಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವತ್ತು ಹಾಗಾದ್ರೆ ದೈವ ಏನ್ ಹೇಳಿತ್ತು, ಯುವಕರು ಏನು ಹೇಳಿದ್ರು ಅನ್ನೋ ಬಗ್ಗೆ ಕೇಳೋದಾದ್ರೆ, ಅವತ್ತು ಯುವಕರು ಬಂದು ಹೇಳಿರುವಂತದ್ದು ದೈವ ಹೇಳಿತ್ತು ಯಾರೆಲ್ಲ ದೈವದ ಹೆಸರು ಹೇಳಿ ದುಡ್ಡನ್ನ ಮಾಡ್ತಾರೋ ಅವರ ಆ ದುಡ್ಡನ್ನೆಲ್ಲವೂ ಕೂಡ ಆಸ್ಪತ್ರೆಗೆ ಸೇರಿಸುವಂತೆ ಮಾಡ್ತೀನಿ, ಯಾರೆಲ್ಲ ಹುಚ್ಚು ಕಾಡ್ತಾರೋ ಅವರಿಗೆ 1 ವರ್ಷದೊಳಗೆ ಅದರ ನೇರವಾದ ಪರಿಣಾಮವನ್ನು ಅವರಿಗೆ ತೋರಿಸ್ತೀನಿ ಎಂಬ ಬಗ್ಗೆ ದೈವ ಈ ರೀತಿಯಾಗಿ ಹೇಳಿತ್ತು ಅನ್ನೋದ್ರ ಬಗ್ಗೆ ಮಾಧ್ಯಮಗಳಿಗೆ ಕೆಲ ಸಂಘಟನೆಯ ಪ್ರಮುಖರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಇದೀಗ ಅಂತ ಹೇಳಿಕೆಗಳು ಕೂಡ ಯಾವುದೇ ರೀತಿಯಾಗಿ ಆಗಿಲ್ಲ. ಚಿತ್ರದ ಬಗ್ಗೆ ದೈವ ಯಾವುದೇ ರೀತಿಯಾಗಿ ಅಭಯವನ್ನ ಅಥವಾ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಕೇವಲ ಅವರ ನಿವೇದನೆಗೆ ಒಂದು ಅಭಯದ ನುಡಿಯನ್ನು ಕೊಟ್ಟಿರೋದಷ್ಟೇ. ಯಾವುದೇ ಚಿತ್ರತಂಡಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಎಂಬ ಮಾಹಿತಿಯನ್ನು ಈಗ ಅಲ್ಲಿನ ದೈವಸ್ಥಾನದ ಆಡಳಿತ ಮಂಡಳಿ ಒಂದು ರೀತಿಯಾಗಿ ಸ್ಪಷ್ಟೀಕರಣ ಕೊಡ್ತಾ ಇದೆ. ಈ ಮೂಲಕವಾಗಿ ಇಲ್ಲಿ ತನಕ ಆಗ್ತಾ ಇರುವಂತಹ ಚರ್ಚೆಗೆ ಒಂದು ಹೊಸ
ದಿಕ್ಕನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಕಾಂತಾರ ಚಿತ್ರ ಬಿಡುಗಡೆಯಾದ ಬಳಿಕ ನಾನಾ ರೂಪದಲ್ಲಿ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಅದರಲ್ಲೂ ಕೂಡ ಕೆಲ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ವಿರೋಧಗಳನ್ನು ಕೂಡ ಮಾಡಿತ್ತು. ಜೊತೆಗೆ ಕುಂದಾಪುರ ಮತ್ತು ತುಳುನಾಡು ಈ ರೀತಿಯಾಗಿ ಭಾಷಾವಾರು ಗಲಾಟೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇತ್ತು. ಈಗಾಗಲೇ ಪೊಲೀಸ್ ಠಾಣೆಗೆ ಹಲವಾರು ಮಂದಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಥ್ರೆಟ್ ಕಾಲ್ ಕೂಡ ಬಂದಿದೆ. ಹಲವರಿಗೆ ಬೆದರಿಕೆ ಕೂಡ ಇದರ ಮೂಲಕವಾಗಿ ಬಂದಿರುವಂತದ್ದು. ಆದ್ರೆ ಇದೀಗ ದೈವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು, ಮುನ್ನೆ ಪಡುಪೆರಾರದ ಪಿಲಿಚಂಡಿ ಅಥವಾ ಬಲವಂಡಿ ದೈವ ಕಾಂತಾರ ಚಿತ್ರದ ಬಗ್ಗೆ ಯಾವುದೇ ರೀತಿಯಾಗಿ ನುಡಿಯನ್ನ ಕೊಟ್ಟಿಲ್ಲ. ಅಲ್ಲಿ ಬಂದಂತ ಯುವಕರಿಗೆ ಕೇವಲ ಅಭಯದ ನುಡಿಯನ್ನ ಮಾತ್ರ ಕೊಟ್ಟಿರೋದೆಂಬ ಸ್ಪಷ್ಟನೆಯನ್ನ ಈಗ ದೈವಸ್ಥಾನದ ಆಡಳಿತ ಮಂಡಳಿ ಕೊಟ್ಟಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಆರ್ಎಸ್ಎಸ್ ಸಾರ್ವಜನಿಕ ಚಟುವಟಿಕೆಗೆ ಸರ್ಕಾರ ಅಂಕುಶ ಹಾಕಿದ ಬೆನ್ನಲ್ಲೇ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿಗರು ಸಾಕಷ್ಟು ರೋಷಾವೇಶವನ್ನ ತೋರಿಸ್ತಾ ಇದ್ರು, ಹೇಳಿಕೆಗಳನ್ನ ಕೊಡ್ತಾ ಇದ್ರು, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಿಜೆಪಿಯ ರೋಷಾವೇಶಕ್ಕೆ ಇದೀಗ ಆರ್ಎಸ್ಎಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಲೀಡರ್ಸೇ ಒಂದು ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ನಿಮ್ಮ ಕೆಲಸ ಏನು? ಪಕ್ಷದ ಕೆಲಸ ಅದನ್ನ ಮಾಡಿ, ಸಂಘದ ವಿಚಾರ ನಿಮ್ಗೆ ಬೇಡ, ಸಂಘದ ವಕ್ತಾರರ ರೀತಿಯಲ್ಲಿ ನೀವು ವರ್ತಿಸೋದು ಬೇಡ, ಆ ರೀತಿಯಾಗಿ ವರ್ತನೆ ಮಾಡಬಾರ್ದು ಅಂತ ಹೇಳಿ ಸಂಘ ಇದೀಗ ಬಿಜೆಪಿಯ ನಾಯಕರುಗಳಿಗೆ ಆದೇಶವನ್ನ ಮಾಡಿದೆ, ತಾಕೀತನ್ನ ಮಾಡಿದೆ. ಶೀಘ್ರವೇ ಬೆಂಗಳೂರಿಗೆ ಮೋಹನ್ ಭಾಗವತ್ ಅವರು ಆಗಮಿಸಲಿದ್ದಾರೆ. ನವೆಂಬರ್ ಮೊದಲ ವಾರದಲ್ಲೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಮೋಹನ್ ಭಾಗವತ್ ಅವರು. ಸೊ ಅವರ ಈ ಒಂದು ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಆಗ ಯಾವ ರೀತಿಯಾದಂತಹ ಒಂದು ಸಭೆ ನಡೆಯುತ್ತೆ, ಅಲ್ಲಿ ಏನು ಚರ್ಚೆಗಳಾಗುತ್ತೆ, ಏನು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂತಹ ಕುತೂಹಲ ಕೂಡ ಮನೆ ಮಾಡಿದೆ. ಸೊ ಸಂಘದ ವಕ್ತಾರರ ಹಾಗೆ ನೀವು ವರ್ತನೆ ಮಾಡಬಾರ್ದು ಅಂತ ಹೇಳಿ ಸಂಘನೇ ಈಗ ಬಿಜೆಪಿ ನಾಯಕರಿಗೆ ತಾಕೀತು ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್ ರೇ, ಈಗಾಗಲೇ ಬಿಜೆಪಿ ರೋಷಾವೇಶದಲ್ಲೇ ಹೇಳಿಕೆಗಳನ್ನ ಕೊಡ್ತಾ ಇತ್ತು, ಸಂಘ ಸಂಘಟನೆಗಳನ್ನ ಅಥವಾ ಸಂಸ್ಥೆಗಳನ್ನ, ಅದಕ್ಕೆ ಒಂದು ಕಡೆ ಸಾರ್ವಜನಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂಕುಶ ಹಾಕಿದಂತಹ ಸಂದರ್ಭದಲ್ಲಿ ಇದೀಗ ಆರ್ಎಸ್ಎಸ್ ನಾಯಕರೇ ಅಥವಾ ಸಂಘವೇ ಯಾವ ರೀತಿಯಾದಂತಹ ಮೆಸೇಜ್ ಅನ್ನ ಪಾಸ್ ಮಾಡಿದೆ? ಬಿಜೆಪಿ ನಾಯಕರ ಈಗಿನ ರಿಯಾಕ್ಷನ್ ಏನಿದಕ್ಕೆ? ನವಿತಾ ಜೈನ್, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಪರೋಕ್ಷವಾಗಿ RSS ನ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಮತ್ತು ಮೈದಾನಗಳಲ್ಲಿ ಪಥಸಂಚಲನ ಇರ್ಬೋದು, ಬೈಠಕ್ ಇರ್ಬೋದು, ಸಮಾವೇಶಗಳನ್ನ ಮಾಡಲಿಕ್ಕೆ ಅನುಮತಿ ಕಡ್ಡಾಯ ಅಂತೇಳಿ ಈಗಾಗಲೇ ಸರ್ಕಾರ ಸರ್ಕ್ಯುಲರ್ ಹೊರಡಿಸಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಸರ್ಕಾರದ ಈ ನಿರ್ಧಾರ ಬಹಳಷ್ಟು ಚರ್ಚೆ ಆಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲೂ ಚರ್ಚೆ ಆಗ್ತಿದೆ ಮತ್ತು ಹಿಂದೂ ಸಂಘಟನೆಗಳ ವಿಚಾರಗಳು ಚರ್ಚೆ ಆಗ್ತಿದೆ. ಸರ್ಕಾರದ ಈ ನಿರ್ಧಾರ ಸಂಬಂಧಪಟ್ಟಾಗೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು RSS ಬೆನ್ನಿಗೆ ನಿಂತು ರೋಷಾವೇಶದ ಮಾತುಗಳನ್ನು ಆಡ್ತಿರ್ತಕ್ಕಂಥದ್ದು, RSS ವಕ್ತಾರರಂತೆ ಮಾತನಾಡ್ತಿರ್ತಕ್ಕಂಥದ್ದು ಮತ್ತು ಈ ಎಲ್ಲ ನಿಲುವುಗಳನ್ನ ಸೂಕ್ಷ್ಮವಾಗಿ ಸಂಘದ ರಾಜ್ಯದ ಪ್ರಮುಖರು ಗಮನಿಸ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಸಂಘದ ಪ್ರಮುಖರು ಈಗಾಗಲೇ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಒಂದು ಪ್ರಮುಖವಾದ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ಸಂಘದ ವಿಚಾರ ಸಂಬಂಧಪಟ್ಟಾಗೆ, ಸರ್ಕಾರ ಸಂಘಕ್ಕೆ ಅಂಕುಶ ಹಾಕಿರೋ ವಿಚಾರ ಸಂಬಂಧಪಟ್ಟಾಗೆ ಯಾವುದೇ ಸುದ್ದಿ ವಾಹಿನಿಗಳಿರ್ಬೋದು ಅಥವಾ ಪತ್ರಿಕೆಗಳಲ್ಲಿ ವಕ್ತಾರರಾಗಿ ಭಾಗವಹಿಸಿ ಚರ್ಚೆಯಲ್ಲಿ ಯಾವುದೇ ಕಾರಣಕ್ಕೂ ಪಾಲ್ಗೊಳ್ಳುವುದು ಬೇಡ, ರೋಷಾವೇಶದ ಮಾತುಗಳನ್ನು ಆಡೋದು ಬೇಡ. ಸಂಘ ತನಗೆ ಮುಂದಿನ ದಿನಗಳಲ್ಲಿ ಏನ್ ತೆಗೆದುಕೊಳ್ಬೇಕು ಕ್ರಮವನ್ನ, ಸಂಘ ಬಲಿಷ್ಠವಾಗಿದೆ ಮತ್ತು ಸಂಘಕ್ಕೆ ಏನ್ ಮಾಡ್ಬೇಕಂತೇಳಿ ಅದಕ್ಕೆ ತನ್ನದೇ ಆದ ಅರಿವಿರ್ತಕ್ಕಂಥದ್ದು. ಈ ಹಿಂದೆ ವಲ್ಲಭಭಾಯ್ ಪಟೇಲ್ ರವರು 2 ಬಾರಿ ಸಂಘವನ್ನ ನಿಷೇಧ ಹೇರಿದ್ರು. ಎಲ್ಲ ಬೆಳವಣಿಗೆ ನಡುವೆ ಮತ್ತೆ ಈಗ 100 ವರ್ಷ ನಾವು ಪೂರೈಸಿದ್ದೇವೆ. 100 ವರ್ಷ ಪೂರೈಸಿದ್ದೇವೆ ಅಂತ ಹೇಳಿದ್ರೆ ಸಂಘಕ್ಕೆ ತನ್ನದೇ ಆದ ಬದ್ಧತೆ ಇದೆ, ಅದಕ್ಕೆ ತನ್ನದೇ ಆದ ಒಂದು ತಾಕತ್ತಿರ್ತಕ್ಕಂಥದ್ದು, ಸಂಘಕ್ಕೆ ತನ್ನದೇ ಆದ ನಿಲುವುಗಳಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ರೋಷಾವೇಶದಿಂದ ಸಂಘದ ಪರವಾಗಿ ಮಾತನಾಡುವಂಥದ್ದು, ಪ್ಯಾನೆಲ್ಗಳಿಗೆ ಹೋಗುವಂಥದ್ದು, ಡಿಬೇಟ್ಗಳಲ್ಲಿ ಭಾಗವಹಿಸುವಂಥದ್ದು ಯಾವುದು ಕೂಡ ಮಾಡಬಾರದು ಅಂತೇಳಿ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಸರ್ಕಾರದ ಪರೋಕ್ಷದ ಅಂಕು ಸಂಬಂಧಪಟ್ಟಾಗೆ ಸಂಘ ಪರಿವಾರದ ಪ್ರಮುಖರು ಅದನ್ನ ಸೂಕ್ಷ್ಮವಾಗಿ ನೋಡ್ತಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಸಂಘ ಈ ಸಂಬಂಧಪಟ್ಟಾಗ ಏನ್ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕೆಂಬುದ್ರ ಬಗ್ಗೆ ಸ್ವತಃ ಸಂಘವೇ ನಿರ್ಧಾರ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿರುವಂಥದ್ದು. ಈ ಎಲ್ಲಾ ಬೆಳವಣಿಗೆಯ ನಡುವೆ ನವಿತಾ ಜೈನ್ ನವೆಂಬರ್ ಮೊದಲ ವಾರದಲ್ಲಿ RSS ನ
ಸರಸಂಘ ಚಾಲಕರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನವೆಂಬರ್ ಮೊದಲ ವಾರದಲ್ಲಿ ಬೌದ್ಧಿಕ್ ಸಮಾವೇಶವನ್ನ ಮಾಡ್ತಿರುವಂತದ್ದು. RSSಗೆ 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಅತಿ ದೊಡ್ಡ ಸಮಾವೇಶ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ದೊಡ್ಡ ಸಂದೇಶ ಮತ್ತು ತಿರುಗೇಟನ್ನು ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ತುಮಕೂರು, ಕಲಬುರಗಿ, ಚಿತ್ತಾಪುರ, ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ 100 ವರ್ಷ ಪೂರೈಕೆ ಹಿನ್ನೆಲೆಯಲ್ಲಿ ಪಥಸಂಚಲನ ಕಾರ್ಯಕ್ರಮಗಳು ಇರ್ತಕ್ಕಂಥ. ಈಗಾಗಲೇ ತುಮಕೂರಿನ ಪ್ರಮುಖ ಆಟದ ಮೈದಾನದಲ್ಲಿ ಪಥಸಂಚಲನಕ್ಕೆ ಅಲ್ಲಿನ ಜಿಲ್ಲಾಡಳಿತ ಅನುಮತಿಯನ್ನು ಕೊಡದೇ ಇರತಕ್ಕಂಥದ್ದು ಈಗ ಒಂದಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದೀಗ ತುಮಕೂರಿನ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರು ರಂಗ ಪ್ರವೇಶ ಮಾಡಿರುವಂಥದ್ದು. ತುಮಕೂರಿನ ಜಿಲ್ಲಾ ವರಿಷ್ಠಾಧಿಕಾರಿ ಬಳಿ ಈಗಾಗಲೇ ಅನುಮತಿ ಕೊಡುವಂತೆ ಮನವಿಯನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ RSSನ ಭಗವಾ ಧ್ವಜಗಳು ಮತ್ತು ಕೇಸರಿ ಧ್ವಜಗಳನ್ನ ಅಲ್ಲಿನ ಸ್ಥಳೀಯ ಪೊಲೀಸರು ತೆರವುಗೊಳಿಸಿರ್ತಕ್ಕಂಥದ್ದು ಮತ್ತು ಪಥಸಂಚಲನ ಕೂಡ ಪರ್ಮಿಷನ್ ತೆಗೆದುಕೊಳ್ಳಲೇಬೇಕು, ಅದು ನಿಯಮ, RSS ಒಂದೇ ಅಲ್ಲ ಅಂತೇಳಿ ಪ್ರಿಯಾಂಕರಿಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ನವೆಂಬರ್ ಮೊದಲ ವಾರದಲ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಡೀತಿರ್ತಕ್ಕಂಥ ಬೌದ್ಧಿಕ್ ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ಅತಿದೊಡ್ಡ ತಿರುಗೇಟನ್ನು ಕೊಡಲಿಕ್ಕೆ ಮತ್ತು RSS ಎಷ್ಟು ಬಲಿಷ್ಠವಾಗಿದೆ ಎಂಬ ಸಂದೇಶವನ್ನು ಸಾರಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಈ ತೀರ್ಮಾನದ ನಡುವೆ ಕೂಡ ನಾನು ಕೂಡ RSS ಸ್ವಯಂ ಸೇವಕ ಅನ್ನುವ ರೀತಿಯಲ್ಲಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರು ಕೂಡ ಸಂಘ ಪರಿವಾರದ ಹಿನ್ನೆಲೆ ಇರ್ತಕ್ಕಂಥ ಮತ್ತು ಭಾರತೀಯ ಜನತಾ ಪಕ್ಷದ ಅನೇಕ ಕಾರ್ಯಕರ್ತರುಗಳು ಈಗ ಪೋಸ್ಟರ್ಗಳನ್ನು ಹಾಕೊಳ್ಳುವ ಮುಖಾಂತರ ಸರ್ಕಾರಕ್ಕೆ ಬೇರೆದೇ ರೀತಿಯ ಸಂದೇಶವನ್ನು ರವಾನೆ ಮಾಡ್ತಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ನಾವು RSS ಟಾರ್ಗೆಟ್ ಮಾಡಿಲ್ಲ, ಇದು ಎಲ್ಲಾ ಸಂಘ ಸಂಸ್ಥೆಗಳಿಗೂ ಅನ್ವಯ ಆಗತ್ತೆ ಅಂತ CM ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಹೇಳಿದ್ದಾರೆ. ಯಾವುದೇ ಆರ್ಗನೈಸೇಷನ್ ಪರ್ಮಿಷನ್ ಇದು ಹಿಂದೆನೆ ಮಾಡಿತ್ತು, ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು, ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ, ಯಾಕ್ರಿ ಮಾಡಲಿಲ್ಲ ವಿರೋಧನ? ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೇನು ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದಷ್ಟೇ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ RSS ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡಲಾಗಿದೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಪ್ರಯತ್ನವನ್ನ ಮಾಡಿದ್ದು ಕೇಶವ ಕುಂಜದ ಕಚೇರಿ ಎದುರು ಕಾಂಗ್ರೆಸ್ ಪ್ರತಿಭಟನೆಗೆ ಪ್ರಯತ್ನವನ್ನ ಮಾಡಿದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅರ್ಜುನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ನೂಕುನುಗ್ಗಲು ಉಂಟಾಗಿದೆ, ವಾಗ್ವಾದ ಕೂಡ ಉಂಟಾಗಿದೆ. 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆಳಂದದಲ್ಲಿ ಮತಗಳ್ಳತನ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ಚುರುಕುಗೊಂಡಿದೆ SIT ತನಿಖೆ. ನಿನ್ನೆ ತಡರಾತ್ರಿವರೆಗೂ ಆಳಂದದ ಹಳ್ಳದಲ್ಲಿ ಶೋಧವನ್ನ ಮಾಡಿದ್ದಾರೆ SIT ಅಧಿಕಾರಿಗಳು. ಆಳಂದದಲ್ಲಿ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಈ ಒಂದು ಆರೋಪ ಏನಿದೆಯಲ್ಲ, ನಿನ್ನೆ SIT ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿದೆ, ತನಿಖೆಯನ್ನ ರಾತ್ರಿಯವರೆಗೂ ಕೂಡ ಮಾಡಿದೆ. ಆಳಂದದ ಹಳ್ಳದಲ್ಲಿ ತಡರಾತ್ರಿವರೆಗೂ ಶೋಧ ಕಾರ್ಯ ನಡೆಸಿದ್ದು, ಆಳಂದದ ಹಳ್ಳದ ಬಳಿ ಸುಟ್ಟ ಕಾಗದ ಪತ್ರಗಳು ಏನು ಸಿಕ್ಕಿವೆ, ಆ ಒಂದು ಆರೋಪವನ್ನ ಮಾಡಲಾಗಿದೆ. ದೃಶ್ಯಗಳೆಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಸುಟ್ಟ ದಾಖಲೆ ಪತ್ರಗಳು ಯಾವುದು ಅನ್ನೋದ್ರ ಬಗ್ಗೆ SIT ಇದೀಗ ತೀವ್ರತರದಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಗುತ್ತೇದಾರ್ ಮನೆಯ ಬಳಿ ಸುಟ್ಟ ಕಾಗದ ಪತ್ರಗಳು ಪತ್ತೆಯಾಗಿದೆ. ಆಳಂದದ ರೇವಣ ಸಿದ್ದೇಶ್ವರ ಕಾಲೋನಿಯಲ್ಲಿದೆ ಮನೆ. ಸುಭಾಷ್ ಗುತ್ತೇದಾರ್ ಮನೆಯ CCTV DVR ಅನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ಹಿನ್ನೆಲೆಯಲ್ಲಿ DVR ಅಲ್ಲಿ ಇರುವಂತಹ ದೃಶ್ಯಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಮ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್ ಕದಮ್, ಇವತ್ತು ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಿದ್ದಾರೆ?
ಹೌದು ನವಿತಾ ಜೈನ್ ಅಂದರೆ 2023ರಲ್ಲಿ ಮತಗಳ ತನಿಖೆಯನ್ನು ಯತ್ನ ನಡೆಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕಳೆದ 3 ದಿನಗಳಿಂದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ತನಿಖೆಯಲ್ಲಿ ಏನಂತಂದರೆ ಸಾಕಷ್ಟು ದಾಖಲೆಗಳನ್ನು ತನಿಖಾಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ನಿನ್ನೆ ಆಳಂದ್ ಶಾಸಕ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವರ ಮನೆ ಏನು ಆಳಂದ್ನ ಮನೆ ಮತ್ತು ಕಲಬುರಗಿ ಅವರ ಮಗನ ಮನೆ ನಿವಾಸದ ಮೇಲೆ ಮತ್ತು ಅವರ ಒಡೆತನದ ಸಾಕಷ್ಟು ಕಡೆಗಳಲ್ಲಿ ದಾಳಿಯನ್ನು ಮಾಡಿದ ನಂತರ ಅಲ್ಲಿ ಏನಂತಾರೆ ಅವರ ಮನೆಯಲ್ಲೂ ಕೂಡ ಸಾಕಷ್ಟು ದಾಖಲೆಗಳನ್ನು ಏನು ಸುಟ್ಟು ಹಾಕಲಾಗಿತ್ತು. ಆ ಒಂದು ಘಟನೆಗೆ ಸಂಬಂಧಿಸಿದಂತೆ SIT ಅಧಿಕಾರಿಗಳಿಗೆ ತನಿಖೆಯನ್ನು ಕೈಗೊಂಡಿರುವಂಥದ್ದು. ತಡರಾತ್ರಿವರೆಗೂ ಸುಭಾಷ್ ಗುತ್ತೇದಾರ್ ಅವರ ಮನೆಯಲ್ಲಿ ಆಳಂದ್ ಪಟ್ಟಣದಲ್ಲಿರುವಂಥ ಅವರ ಮನೆಯ ನಿವಾಸದಲ್ಲಿ ಕೂಡ ಏನು ಸರ್ಚನ್ನು ಮಾಡಿರುವಂಥದ್ದು. ನಿನ್ನೆ ಏನಂತಂದರೆ ಸಾಯಂಕಾಲ SIT ಅಧಿಕಾರಿಗಳು ಬರೋಕ್ಕಿಂತ ಮುಂಚೆ ಅವರ ಮನೆಯಲ್ಲಿ ಏನಂತಂದರೆ ಅವರ ಕಡತಗಳನ್ನು ಸಾಕಷ್ಟು ಏನು ವೋಟರ್ ಲಿಸ್ಟ್ಗಳನ್ನು ಈ ರೀತಿ ಏನಾದ್ರು ದಾಖಲೆಗಳನ್ನು ಸುಟ್ಟಿದ್ದಾರೆ ಅಂತ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಲ್ಲದೆ ಆ ಒಂದು ಸುಟ್ಟಂಥದ್ದು ಏನು ದಾಖಲೆಗಳಿದೆ ಅದನ್ನು ತೆಗೆದುಕೊಂಡೋಗಿ ಏನು ಪಟ್ಟಣದ ಹೊರವಲಯದಲ್ಲಿರುವಂತಹ ಹಳ್ಳಕ್ಕೆ ಬಿಸಾಡಲಾಗಿತ್ತು. ಅಲ್ಲಿ ಏನಂತಂದರೆ ಈ ಒಂದು ಮಾಹಿತಿ ಪಡೆದಂಥ SIT ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿದ್ದಂಥ ಏನು ದಾಖಲೆಗಳನ್ನು ಸುಟ್ಟಿ ಅಲ್ಲಿ ಏನು ಬಿದ್ದಂಥ ಏನು ಅರ್ಧಂಬರ್ಧ ಸುಟ್ಟು ಬಿದ್ದಂಥ ವಸ್ತುಗಳನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಅಲ್ಲದೆ ಅವರ ಮನೆಯಲ್ಲಿ ಏನೇನೆಲ್ಲ ದಾಖಲೆಗಳು ತೊಗೊಂಡ್ಬಂದಿದ್ದಾರೆ, ಯಾರು ತೊಗೊಂಡ್ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಮನೆಯಲ್ಲಿದ್ದಂಥ CCTV DVR ಅನ್ನು ಕೂಡ ತೆಗೆದುಕೊಂಡಿರುವ ಈಗ SIT ಅಧಿಕಾರಿಗಳು ಬಂದಿರುವಂಥದ್ದು. ಇಂದು ಕೂಡ ಏನಂತಂದ್ರೆ SIT ಅಧಿಕಾರಿಗಳು ಕಳೆದ 3 ದಿನಗಳಿಂದ ಏನೇನೆಲ್ಲ ಏನು ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಂಡು ತೆಗೆದುಕೊಂಡು ಬಂದಿದ್ದಾರೆ, ಏನೇನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ ಎಲ್ಲವನ್ನೂ ಕೂಡ ಈಗ SIT ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ಅದನ್ನು ಈಗ ಏನು ಇಲ್ಲಿ ದಾಖಲೆಗಳನ್ನು ಏನು ವಶಪಡಿಸಿಕೊಂಡಿದ್ದಾರೆ ಎಲ್ಲವನ್ನೂ ಕೂಡ ಈಗ ಬೆಂಗಳೂರಿಗೆ ರವಾನೆ ಮಾಡಲಿಕ್ಕೆ ಈಗ ತಯಾರಿನ ನಡೆಸಿಕೊಳ್ಳುತ್ತಾ ಇರುವಂಥದ್ದು. ನವಿತಾ ಜೈನ್, ಈಗ ಅರುಣ್, ಈಗ CCTV ದೃಶ್ಯಗಳು ಸರಿಯಾಗಿದೆ ಅಂತ ಹೇಳಿದ್ರೆ ಯಾರನ್ನಾದ್ರೂ ಇವತ್ತು ವಿಚಾರಣೆ ಮಾಡಿದಾರಾ? ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಏನು 5 ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ರು. ಆ ಒಂದು ಅವರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅಲ್ಲದೆ ಶಾಸಕರಾದಂಥ BR ಪಾಟೀಲ್ ಅವರು ಕೂಡ ಆರೋಪನ ಮಾಡಿದರು. ಇದಕ್ಕೇನಂತಾರೆ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವರೇ ಕುಮ್ಮಕ್ ಇರ್ಬೋದು, ಅವರೇ ನಮ್ಮ ಏನು ಡಿಲೀಟ್ ಮಾಡಲು ಏನಾದರೂ ಹೇಳಿರ್ಬೋದು ಅಂತೇಳಿ ಆರೋಪನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಏನು SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇಂದು ಕೂಡ ಏನು ಯಾವುದೇ ರೀತಿಯ ಒಂದು ದಾಳಿಯನ್ನು ಇಂದು ಏನು SIT ಅಧಿಕಾರಿಗಳು ಮಾಡ್ತಿಲ್ಲ. ಆದರೆ ಏನು 2-3 ದಿನಗಳಿಂದ ಏನು ದಾಖಲೆಗಳನ್ನು ವಶಪಡಿಸ್ಕೊಂಡಿದ್ದಾರೆ, ಏನೇನು ದಾಖಲೆಗಳನ್ನು ಸಿಕ್ಕಿತ್ತು ಅವರ ಮಾಹಿತಿಗಳನ್ನು ಕಲೆ ಹಾಕೋದ್ರ ಮೂಲಕ ಯಾರು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಈಗ SIT ಅಧಿಕಾರಿಗಳು ಈಗ ಕ್ರಮವನ್ನು ಕೈಗೊಳ್ತಾ ಇರುವಂಥದ್ದು. ಇಂದು ಕೂಡ ಏನಂತಂದರೆ ದಾಖಲೆಗಳನ್ನು ಏನೇನೆಲ್ಲ ದಾಖಲೆಗಳು ವಶಪಡಿಸಿಕೊಂಡು ಡಿವೈಸ್ಗಳಾಗಲಿ, ಹಾರ್ಡ್ ಡಿಸ್ಕು, ಪ್ರಿಂಟರ್ ಆಗಲಿ ಮತ್ತು ಲ್ಯಾಪ್ಟಾಪ್, ಮೊಬೈಲ್ಗಳನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ.